ಇದು ಮೆಸೇಜ್ ನೋಡೋಣ ಒಂದು ಸ್ವಲ್ಪ. ಹಂಗ ಕಡ್ಲಿ ತಿನ್ನೋಣ. ಕಡ್ಲಿ ಫ್ರೆಶ್ ಅವ, ಚಲೋ ತಗೊಂಬಂದಾರ ಯಾರೋ. ಏನು ಆದರ್ಶ ಅಂತ. ಅವನ್ ಹಿಂಗ ಇವನ್ ಹಂಗ ಎನ್ನುತ್ತಲಿ ಸಮಯವನು ಸವೆಸುತ್ತಲಿ ನೀನ್ ಹ್ಯಾಂಗ ಎನ್ನುವುದೇ ಮರೆತಿರುವಿ. ಎಷ್ಟು ಚಂದ ಅದ ನೋಡ. ಹಾ ಶೈಲಾ, ಓ ಬಾ 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 ಬಾ, ಆರಾಮ್ ನೋಡ್ ಬಾ. ಏನಿಲ್ವಾ, ಕೆಲಸ ಆತು, ಕಡ್ಲಿ ತಿನ್ಕೋತ. ಯಾರೋ ಒಬ್ರು ಮೆಸೇಜ್ ಕಳ್ಸಿದ್ರು, ಇದು ಬಹಳ ಇಷ್ಟ ಆತ್ ನನಗಿದ. ಅದಕ್ಕ ಇದನ್ನ ಓದ್ಕೋತ ಕೂತ್ಕೊಂಡಿದ್ದೆ. ಹಂಗ ಎಷ್ಟು ಚಂದ ಕಳ್ಸಾರ ನೋಡು. ಅವನ್ ಹಿಂಗ ಇವನ್ ಹಂಗ ಎನ್ನುತ್ತಲಿ ಸಮಯವನು ಸವೆಸುತ್ತಲಿ ನೀನ್ ಹ್ಯಾಂಗ ಎನ್ನುವುದೇ ಮರೆತಿರುವಿ. ಅವಗುಣವ ಬಿಟ್ಟು ನಿನ್ ಹಂಗ ನೀನಿರುತ್ತಿರಲು ಅವರಿವರಿಗ ಆದರ್ಶ ಮಂಕುಮನವಿ. ಎಷ್ಟ್ ಚಂದದಲ್ಲ. ನಾನು ರೀಲ್ಸ್ ಮಾಡಕತ್ತಿ ಇಲ್ವಾ, ರೀಲ್ಸ್ ಏನಿಲ್ಲ, ಬಟ್ ಅದ ಕೆಲ್ಸ ಮಾಡ್ಕೋತ ಕೂತ್ಕೊಂಡಿದ್ದೆ. ಹಂಗ ಇದು ಕಾಣಿಸ್ತು, ನೋಡೋಣ ಅಂತಂದ್ ಬಂದೆ. ಎಷ್ಟ್ ಚಂದ ನೋಡುವ. ಖರೇನ ನಾವು ಬರೀ ಅವ್ರದ್ದು ಇವ್ರದ್ದು ವಿಚಾರನ ಮಾಡ್ತೀವಲ್ಲ ಶೈಲಾ. ನಾವು ನಮ್ತನನ ನಾವು ಬಿಡ್ತೇವೆ. ಅದು ಯಾವಾಗ ನಮ್ಗೆ ಅರಿವಾಗ್ಬೇಕು? ಬಹಳ ಕಷ್ಟ ಅರಿವಾಗೋದು. ಅದು ಎಷ್ಟ್ ಚಂದ ಐತಲ್ಲ, ಎಷ್ಟ್ ಚಲೋ ಅದಲ್ಲ. ನನಗೂ ಇದು ಬಹಳ ಇಷ್ಟ ಆಯ್ತು. ನಾವು ಬರೀ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನ ಯೋಚನೆ ಮಾಡಿದ್ರಿ ಅದ್ ಎಷ್ಟು ವಿಚಾರಗಳನ್ನ ತಿಳ್ಕೋಬಹುದು. ಕಣ್ ಚಲೋ ನೋಡು, ಭಾರಿ ಶೈಲಾ. ಏನ್ ಯಾವಾಗ ಬಂದೆ? ಆರಾಮ? ಆರಾಮ್ ನೋಡು, ಈಗ ಬಂದೆ. ನೀನ್ ಆರಾಮಲ್ಲ? ಆರಾಮ್ ನೋಡ್. ಮತ್ತ ಏನಿಲ್ಲವ, ಆಕೆನೋ ಮೊಬೈಲ್ನಾಗ ಏನೋ ಓದಾಕತ್ತಿದ್ಲ. ಏನು ಜೋರ್ ಓದಾಕತ್ತೀರಿ ಏನ? ಅದ ಏನಿಲ್ಲ, ಒಂದ್ ಮೆಸೇಜ್ ಕಳ್ಸಿದ್ರ, ಅವ್ರ ಹಂಗ ಇವ್ನ ಹಿಂಗ ಅಂತಂದ ನಾವ್ ಬರೀ ಟೈಮ್ ವೇಸ್ಟ್ ಮಾಡ್ಬಿಡ್ತೀವಲ್ಲ. ಅದಕ್ಕ ಹೆಂಗಲ್ಲ, ಇದು ಕೆಲವೊಂದು ವಿಷಯಗಳು ನಾವ್ ಹೆಂಗಿದ್ದೀವಿ ಅನ್ನೋದನ್ನ ನಮ್ ತಿಳ್ಕೊಳಿಕ್ಕೆ ಆಗಂಗಿಲ್ಲ. ಹೌದು, ಬಹಳಷ್ಟು ಹಿಂಗೆ ಬರ್ತಾವ. ಅದ್ರಲ್ಲಿ ಒಳ್ಳೇದನ್ನ ಆರಿಸ್ಕೊಂಡು ನಾವ್ ಚಲೋ ಒಳ್ಳೊಳ್ಳೆ ಓದ್ಬೇಕು. ಮತ್ ಇಂಥದ್ದು ಬರ್ತಾನೆ ಇರ್ತಾವ. ಆಮೇಲೆ ಜನನು ಹಂಗಿರ್ತಾರ, ಅವ್ರು ಹಿಂಗೆ ಇವ್ರು ಹಿಂಗೆ ಅಂತ ನಮ್ ಹಿಂದ್ಗಡೆ ಹೇಳೋರು ಬಹಳ ಜನನೇ ಇರ್ತಾರ. ಹಂಗಾಗಿ ನಾವ್ ಅವ್ರು ಇವ್ರು ಅಂತಾರಂತೇಳಿ ನಮ್ಮತನ ನಾವ್ ಬಿಟ್ಕೊಳ್ಳಾರ್ದಂಗ ನಾವ್ ಚೇಂಜ್ ಆಗ್ಬಾರ್ದು. ನಾವ್ ಹೆಂಗಿರ್ತೀವಿ ನ್ಯಾಚುರಲ್ ಆಗಿ ಹಂಗಿರೋದ್ ಕಲಿಬೇಕು. ಆಮೇಲೆ ನಾವ್ ಒಳ್ಳೆ ಮಾರ್ಗದಿಂದ ಒಳ್ಳೆ ರೀತಿಯಿಂದ ನಡಿತೀವಿ ಅನ್ನೋದು ನಮ್ಮಲ್ಲಿ ಆತ್ಮವಿಶ್ವಾಸ ಇದ್ರ ನಾವ್ ಇನ್ನೊಂದ್ರ ಕಡೆಗೆ ಯೋಚನೆ ಮಾಡೋದೇ ಬೇಡ. ಇನ್ನೊಂದ್ ಏನ್ ಗೊತ್ತಕ್ಕ, ನೀ ಹೆಂಗಿದ್ರು ಒಂದ್ ಮಾತು ಅಂತಾರ. ನೀ ದಪ್ಪ ಇದ್ರ ದಪ್ಪದೆ ಅಂತಾರ, ತೆಳಗಿದ್ರ ತೆಳಗಂತಾರ. ಒಟ್ಟಿ ಏನಾದ್ರು ಅನ್ಬೇಕು ಅವ್ರ ಅಷ್ಟೇ. ಅದಕ್ಕೆ ಮನಸ್ಸಿಚ್ಛೆ ಹಿಂಗ ನಡಿಬೇಕು ಅಂತ. ಅದು ನಿಜ. ಒಳ್ಳೆ ದಾರಿ ಇರ್ಬೇಕು. ನನ್ ಮನಸ್ಸು ಹೆಂಗೋ ಹೇಳುತ್ತಂತ ನಡೆಯೋದಲ್ಲ, ಒಳ್ಳೆ ಮಾರ್ಗ ಇರ್ಬೇಕು. ಅದರಿಂದ ಸಮಾಜಕ್ಕೆ ಒಳ್ಳೇದಾಗ್ಬೇಕು, ಕುಟುಂಬಕ್ಕೆ ಒಳ್ಳೇದಾಗ್ಬೇಕು. ಅಷ್ಟೇ ನೋಡ್ತಾ ಇರ್ಬೇಕು. ಕುಟುಂಬ ಚೆನ್ನಾಗಿ. ಇನ್ನೊಂದೇನ್ ಗೊತ್ತಲ್ಲ, ನಾವು ಬೇರೆದವ್ರದ್ದು ಮಾತಾಡೋದು ಕಡಿಮೆ ಮಾಡ್ಬೇಕು. ವೇಸ್ಟ್ ಅದು. ಯಾಕಂದ್ರ ನಾವು ಇವಾಗಿದ್ಲು ಮತ್ ಅದ್ ಹೆಂಗ ಆಗ್ತದ ಅಂದ್ರ ನಮ್ ಬಗ್ಗೆ ನಮ್ಗೆ ತಿಳ್ಕೊಳಿಕ್ಕೆ ನಮ್ಗೆ ಅವಕಾಶನ ಸಿಗಂಗಿಲ್ಲ ಕೊನೆ ತನಕ. ಹಂಗಾಗ್ಬಿಡ್ತದ. ತನ್ನ ತಾನರಿ ಅಂತ. ಅದಕ್ಕ ಅವ್ರು ಎಷ್ಟು ಚಂದ ಹೇಳ್ಯಾರ ನೋಡವ್ರು. ಸಮಯವನ್ನು ಸವಿಸುತ್ತಲಿ ನೀನ್ ಹ್ಯಾಂಗ ಎನ್ನುವುದೇ ಮರೆತಿರುವಿ. ಅಂದ್ರ ಬರೀ ಅವ್ರ ಹಿಂಗ ಇವ್ರ ಹಿಂಗ, ಪಕ್ಕದ ಮನೆಯವ್ರ ಹಂಗ, ಮ್ಯಾಲಿನ ಮನೆಯವ್ರ ಹಂಗ. ಹೌದು, ನೀ ಹೆಂಗ ಅದು ಗೊತ್ತೇ ಆಗಂಗಿಲ್ಲ. ನಾವ್ ಹೆಂಗ ಅನ್ನೋದು ನಮ್ಗೆ ಗೊತ್ತಿರ್ತದ. ಆದ್ರೆ ಜನ ಹಂಗ ಅನ್ಕೊಂತಾರ, ಹಿಂಗ ನಾವ್ ಅರ್ಕೊಳ್ಳೋದೇ ಒಳ್ಳೇದು. ನಮ್ಮನ್ನ ನಾವ್ ಫಸ್ಟ್ ತಿಳ್ಕೋಬೇಕು. ಆಮೇಲೆ ಇನ್ನೊಬ್ಬರ ಬಗ್ಗೆನೂ ಮಾತಾಡೋದ್ ತಪ್ಪೇ ಅದು. ಹೌದು. ಹಾಳ್ ಹರಟೆ ಹೊಡಿಯೋದಕ್ಕಿಂತ ಇಂತ ಒಳ್ಳೆ ವಿಚಾರಗಳನ್ನ ದಿನ ಯೋಚನೆ ಮಾಡಿದ್ರೆ ನಮ್ಮ ಬೌದ್ಧಿಕ ಸಾಮರ್ಥ್ಯನೂ ಬೆಳೀತದ. ಅಂದ್ರೆ ಒಂದು ಆರೋಗ್ಯಕರ ಒಂದು ಜೀವನ. ಹೌದು. ಅಲ್ಲ, ಇದರಿಂದ ಆರೋಗ್ಯನೂ ಹೆಚ್ಚಾಗ್ತದ. ಯಾಕಂದ್ರ ಬೇರೆ ಗೌದು ನಾವ್ ಬರೇ ಇದು ಆತಂದ್ರ ಬರೀ ಅವ್ರ ಬಗ್ಗೆ ನಮ್ ಮಾತು ಅದು ಇದು ಆತಂದ್ರ ಆರೋಗ್ಯದಲ್ಲಿನೂ ನಮ್ಗ ಕ್ಷೀಣಿಸ್ಕೋತ ಹೋಗ್ತದ. ಆರೋಗ್ಯನ ಪಾಸಿಟಿವ್ ಎನರ್ಜಿ ಮೊದ್ಲೇ ಇರೋದು ಸ್ವಲ್ಪ ಇರ್ತದ. ಈಗಿನ ಸಿಚುವೇಶನ್ ಒಳಗ ಅದು ಹೋಗ್ತದ. ಅದು ಹೋಗಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತದ. ಅದಕ್ಕ ಇನ್ಮೇಲೆ ಏನ್ ಮಾಡೋಣ, ಎಲ್ಲ ನಮ್ಮಲ್ಲಿರುವಂತ ಅವಗುಣಗಳನ್ನ ಬಿಟ್ಟು ನನ್ನಂಗ ನಾನು ಇರೋದು ಕಲಿಬೇಕು. ಇನ್ನೊಬ್ಬರನ್ನ ನೋಡಿ ನಾವು ಕಾಪಿ ಮಾಡಿ ಬದುಕೋದಕ್ಕಿಂತ ನಾನ್ ಹೇಗೆ, ನನ್ನ ಗುಣಗಳೇನು ಅದನ್ನ ಅರ್ಥಕೊಂಡು ಇನ್ನೊಬ್ಬರಿಗಾದ್ರೂ ಆದರ್ಶವಾಗಿ ಬದುಕ್ಬೇಕು ಅನ್ನೋದು ಒಂದು ವಿಚಾರ ಕೊಟ್ಟಾರಲ್ಲ ಮೆಸೇಜ್. ಬಹಳ ಚೆನ್ನಾಗಿದೆ. ಆಮೇಲೆ ಹಳ್ಳೇರಾವ್ ಕೆಂಭಾವಿ ಅನ್ನೋರು ಓದಿದ್ದಾರೆ, ಬಹಳ ಚೆನ್ನಾಗಿದೆ ಇದು.
ಒಂದು ಆದರ್ಶವಾದ ಜೀವನವನ್ನ ಹೆಂಗ್ ನಡೆಸಬೇಕು ಅನ್ನೋದು. ಆಮೇಲೆ ಈ ತರ ಒಳ್ಳೆ ಒಳ್ಳೆ ವಿಚಾರಗಳು ನಾವು ಓದೋದ್ರಿಂದ ನಾವು ಮನೇಲಿ ನಾವು ಪೇರೆಂಟ್ಸ್ ಯಾವ ತರ ಓದ್ತೀವಿ ಈ ತರ ಒಳ್ಳೆ ವಿಚಾರಧಾರೆಗಳನ್ನ ನಾವ್ ಏನ್ ಮಾಡ್ತೀವಿ ಅದನ್ನೇ ನಮ್ಮ ಮಕ್ಕಳನ್ನು ಅಳವಡಿಸ್ಕೊಂತಾರೆ ಜೀವನದಾಗ. ಅದ್ರಲ್ಲಂತೂ ಎರಡನೇ ಮಾತೇ ಇಲ್ಲ. ಈಗ ನಾವೇ ಇನ್ನೊಬ್ರ ಬಗ್ಗೆ ಮಾತಾಡೋದು, ಇನ್ನೊಂದು ವಿಚಾರ ಬಗ್ಗೆ, ಬೇಡದೇ ಇರೋ ವಿಚಾರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದ್ರಿಂದ ಈಗ ಆ ಸ್ವಭಾವ ನಮ್ಮ ಮಕ್ಕಳಿಗೂ ಬರ್ತದೆ. ಆದ್ರಿಂದ ನಾವು ಸಾಧ್ಯವಾದಷ್ಟು ಒಳ್ಳೆ ವಿಚಾರಗಳು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನಾವು ಮೊಬೈಲ್ ಹಿಡಿದ್ರೆ ಮಕ್ಕಳು ಟಿವಿ ನೋಡ್ತಾರೆ, ನಾವೇ ಪುಸ್ತಕ ಹಿಡಿದ್ರೆ ಮಕ್ಕಳು ಓದ್ತಾರೆ. ಇಷ್ಟೇ. ಏನೋ ಸ್ನೇಹಿತರು ಸೇರ್ಕೊಂಡು ಒಂದಿಷ್ಟು ಒಳ್ಳೆ ವಿಚಾರಗಳನ್ನ ಕೊಡೋಣ ಅಂತ ಅನ್ಕೊಂಡಿದೀವಿ. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಸ್ನೇಹಿತೆಯರ ಒಂದು ಮೊದಲ ಪ್ರಯತ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.